ಕಡೆ ಮುಂದ್ಗಡೆ ಕಲೆ ಐತಲ್ಲ. ನಂಬರ್ 67 ಸರ್, ಇಲ್ಲಿ ನೋಡಿ ಸರ್. ನಮಸ್ಕರಿಸುತ್ತಾ, ದಯವಿಟ್ಟು ಸಮಯ ಕಡಿಮೆ ಇದ್ದಂಗೆ ಅದಕ್ಕೆ ಯಾರ ಹೆಸರು ಹೇಳಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಇವತ್ತು ಏನು ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿ ಹೇಳ್ತೀರೋ, ಮೊಟ್ಟ ಮೊದಲಾಗಿ ನಾನು ನಿಮಗೆ ಇಡೀ ಬಂಗಾರಪೇಟೆ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನಾನು ಏನು ಒಂದು ಮಾತು ಕೊಟ್ಟಿದ್ದು ನಾವು ಕುಮಾರ್ ಅಣ್ಣನಿಗೆ, ಅದು ಉಳಿಸ್ಕೊಳ್ಳೋಕ್ಕೆ ನಿಮ್ಮದು ಒಂದು ಪಾತ್ರ ಇದೆ. ಯಾಕಂದ್ರೆ ಎಲ್ಲರೂ ಹೇಳಿದ್ರು ಬಂಗಾರಪೇಟೆ ಕ್ಷೇತ್ರದಿಂದ ಎಷ್ಟು ಲೀಡ್ ಬರುತ್ತೆ ಅಂತ. ನಾನು ಹೇಳಿದೆ 30,000 ಲೀಡ್ ಬರುತ್ತೆ ಅಂತ. 28,000 ಲೀಡ್ ಕೊಟ್ಟಿದೆ. ಇಲ್ಲಿ ಕ್ಯಾಂಪೇನ್ ಮಾಡೋಕ್ಕೂ ಬರಲಿಲ್ಲ. ಎಲ್ಲ ಬಿಜೆಪಿ ಮತ್ತೆ JDS ಮುಖಂಡರು ನೀವೇ ಜವಾಬ್ದಾರಿ ತಗೊಂಡು ಮಾಡಿದ್ದಕ್ಕೆ ಮತ್ತೊಂದು ಸತಿ ನಾನು ನಿಮ್ಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಒಂದು ರೋಡ್ ಶೋ ಮಾತ್ರ ಮಾಡಿದ್ದು ನಾನು ಲಾಸ್ಟ್ ದಿನ. ಅದೊಂದು ಬಿಟ್ಟರೆ ಕ್ಯಾಂಪೇನ್ ಮಾಡಕ್ ಬರಲಿಲ್ಲ. ಎಲ್ಲ ನೀವೇ ಜವಾಬ್ದಾರಿ ತಗೊಂಡಿದ್ರು. ನಮ್ಮ DYSP ಶಿವಕುಮಾರ್ ಅಣ್ಣವ್ರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಮತ್ತೆ ಮಾತಾಡ್ತಾ ಇರುವಾಗ ಚಂದ್ರಾರೆಡ್ಡಿ ಅಣ್ಣವರು ಮತ್ತೆ ನಾರಾಯಣಸ್ವಾಮಿ ಅಣ್ಣವರು, ಹರೀಶ್ ಅವರು, ರಾಮಚಂದ್ರನ್ ಅವರು ಮತ್ತೆ ವೆಂಕಟಪ್ಪ ಅವರು ಹೇಳಿದರು, ದಯವಿಟ್ಟು ಈ ಕ್ಷೇತ್ರದ ಜನತೆಗೆ ಒಳ್ಳೆ ಕೆಲಸಗಳು ಮಾಡಿಕೊಡಿ, ಫ್ಯಾಕ್ಟ್ರಿ ಯಾವ್ದಾದ್ರು ತಂದ್ಕೊಡಿ ಅಂತ. MP ಆದ್ಮೇಲೆ 45 ದಿನ ಆಗಿದೆ. ಇವತ್ತೊಂದು 45-46 ದಿನ ರಿಸಲ್ಟ್ ಬಂದ ಮೇಲೆ ಸುಮಾರು 25 ದಿನ ನಾನು ಡೆಲ್ಲಿಯಲ್ಲಿ ಸೆಷನ್ಸ್ ನಡೀತಾ ಇದ್ದು. ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಸರ್ಕಾರ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಅದೆಲ್ಲ ಒಂದು 25 ದಿನ ಇದೆ. 20 ದಿನ ಮಾತ್ರ ನನಗೆ ಸಿಕ್ಕಿದೆ. ಅದಕ್ಕೆ ಏನು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದು ಸ್ವಲ್ಪ ತಡವಾಗಾಯ್ತು. 1.5 ತಿಂಗಳಾದ್ರೇನು ನಿಮ್ಮ ಉತ್ಸಾಹ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಈ 25 ದಿನದಲ್ಲಿ ಡೆಲ್ಲಿಯಲ್ಲಿದ್ದಾಗ ನಿತಿನ್ ಗಡ್ಕರಿ ಸಾಹೇಬರನ್ನು ಮೀಟ್ ಮಾಡಿದ್ದೀವಿ, ಸೋಮಣ್ಣ ಅವ್ರನ್ನ ಮೀಟ್ ಮಾಡಿದ್ದೀವಿ, ರೈಲ್ವೆ ಮಂತ್ರಿಗಳನ್ನ. ಏನೋ ಒಂದು ಪ್ರಸ್ತಾವ ಇತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಲಸಗಳು, ಹೈವೇಸ್ ಆದ್ರೂ ಆಗಲಿ, ರೈಲ್ವೆ ಪ್ರಾಜೆಕ್ಟ್ಸ್ ಆದ್ರೂ ಆಗಲಿ, ಇವೆಲ್ಲದಕ್ಕೂ ಒಂದು ಪತ್ರಗಳು ಕೊಟ್ಟು ಬಂದಿದ್ದೀವಿ. ರೈಲ್ವೇಸ್ ಏನಾಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಗ ಅಕ್ವೈರ್ ಮಾಡ್ಕೊಂಡು ಕೊಟ್ಟರೆ ರೈಲ್ವೆ ಹೊಸ ಲೈನ್ಗಳಾಗುತ್ತೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಯಾವುದೋ ಇವಾಗವರೆಗೂ ಕೆಲಸ ಮಾಡಿಲ್ಲ. ಅದಕ್ಕೆ ಹೊಸ ಲೈನ್ ಹಾಕಕ್ಕೆ, ಹೊಸ ಟ್ರೈನ್ಸ್ ಹಾಕಕ್ಕೆ ಹೇಳಿದ್ದೀವಿ. ಕೋಲಾರದಿಂದ ವೈಟ್ ಫೀಲ್ಡ್ಗೆ ಬಂಗಾರಪೇಟೆ ಮುಖಾಂತರ ಹೋಗಕ್ಕೆ, ಮತ್ತೆ ಏನು ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರ್ಗೆ ಬಂದು ಟ್ರೈನ್ ನಿಲ್ಲುತ್ತೆ. ಅದು ಶ್ರೀನಿವಾಸಪುರ ಮತ್ತೆ ಚಿಂತಾಮಣಿ ಅವರು ಬಂಗಾರಪೇಟೆ ಹೋಗು ಸ್ಟಾಪ್ ಕೊಡಕ್ಕೆ ಹೇಳಿ ಬಂಗಾರಪೇಟೆ ನೈಟ್ ಹಾಲ್ತಾ ಇದ್ದಾರೆ. ಚೆನ್ನೈ ಮತ್ತೆ ತಿರುಪತಿ ಹೋಗಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಟ್ರೈನ್ಸು ಇಲ್ಲಾಂದ್ರೆ ಬಸ್ಸುಗಳು ಹತ್ಬೇಕಂತೆ. ಅದು ಒಂದು ಮನವಿ ಕೊಟ್ಟಿದ್ದೀನಿ. ಅದೆಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಅದು ಶುರುವಾಗುತ್ತೆ. ಈ ಹೊಸ ಲೈನ್ ಕೋಲಾರದಿಂದ ವೈಟ್ ಫೀಲ್ಡ್ಗೆ ಹೊಸ ಲೈನ್ ಏನಾಗಬೇಕು, ಆ ಲೈನ್ಗಿಂತ ಫಸ್ಟು ಟ್ರೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಬಿಟ್ಟು ಟ್ರೈನ್ಸ್ ರೋಡ್ಗಳು ಏನಾಗಿದೆ ಅಂದ್ರೆ ಬಜೆಟ್ ಆದಮೇಲೆ, ಏನೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಪ್ರಸ್ತಾವಗಳು ಮುಂದೆ ಎತ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಿತಿನ್ ಗಡ್ಕರಿ ಸರ್. ಕುಪ್ಪಂನಿಂದ ಬಾಗೇಪಲ್ಲಿಗೆ, ಕುಪ್ಪಂ, KGF, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಅದೊಂದು ರೋಡು. ಮದನಪಲ್ಲಿಯಿಂದ ಹೊಸಕೋಟೆ, ಇವೆ ಎರಡೂ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಪುದುಕೋಟೆಯಲ್ಲಿ
ಸಂಸದರು ನಮ್ಮ ಶಾಸಕರು ಬೂದಿಕೋಟೆ ರೋಡ್ ಮಾಡಬೇಕು, ಸಂಸದರಾಗಿದ್ದಾರೆ ಮಲ್ಲೇಶ್ ಅಣ್ಣ ಅವರು, ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆವತ್ತು ಹೇಳಿದ್ದೀನಿ ಅದು ಸ್ಟೇಟ್ ಹೈವೇ ಬರುತ್ತೆ, ಇದು ನಿಮ್ಮ ಜವಾಬ್ದಾರಿ ನಂದಲ್ಲ, ದಯವಿಟ್ಟು ಜನಕ್ಕೆ ದಾರಿ ತಪ್ಪಬೇಡಿ, ಅದು ನಿಮ್ಮ ಜವಾಬ್ದಾರಿ, ನೀವೇ ಮಾಡಿ ಅದನ್ನು ಮುಗಿಸ್ಬೇಕಾಗುತ್ತೆ, ಸಂಸದರದಲ್ಲ ಅಂತ ಕೂಡ ಹೇಳಿದ್ದೀನಿ ಅವತ್ತು ಬೂದಿಕೋಟೆಯಲ್ಲಿ ಫಂಕ್ಷನ್ ಇದ್ದಾಗ. ಅದರ ಜೊತೆ ಈ ಬೆಮೆಲ್ದು 900 ಎಕರೆ ಏನು 300 ಎಕರೆ ಟೌನ್ಶಿಪ್ ಮಾಡಬೇಕು, ಮತ್ತೆ 600 ಎಕರೆ KDBಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವತ್ತೂ ಬಿಜೆಪಿ ಮತ್ತೆ JDS ಮುಖಂಡರು ನಾವು ಮಾಡಿದೀವಿ ಅಂತ ಹೇಳಿಲ್ಲ. ಡಿಫೆನ್ಸ್ ಲ್ಯಾಂಡ್ ನ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಿರೋದು ಯೂನಿಯನ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ನಾವು ಯಾವತ್ತೂ ಆ ಕೆಲಸ ಮಾಡಿದೀವಿ ಅಂತ ಹೇಳಿಲ್ಲ. ಅದು ಒಂದು ಮಾಧ್ಯಮ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ನೀವು JDS ಮತ್ತೆ ಬಿಜೆಪಿ ಮುಖಂಡರು ಅಂತ. ಅದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಹೇಳಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆಯಿತು, ಸ್ಟೇಟ್ ಗೌರ್ಮೆಂಟ್ ಅವರು 300 ಎಕರೆ ಟೌನ್ಶಿಪ್ ಮತ್ತೆ 600 ಎಕರೆ KDB ಲ್ಯಾಂಡ್ ಮಾಡ್ತೀವಿ ಅಂತ. ಅದು ಅವ್ರಿಗೆ ಬಿಟ್ಟಿರೋದು. ಏನೇನು KDBಯಲ್ಲಿ ಯಾವ್ಯಾವ ಇಂಡಸ್ಟ್ರಿ ತರ್ತಾರ ನೋಡೋಣ. ಕುಮಾರಸ್ವಾಮಿ ಅವ್ರಿಗೆ ಫಸ್ಟ್ ದಿನಾನೇ ಒಂದು ಮಾತು ಹೇಳಿದ್ರು, 12,000 ಎಕರೆ BGML ಲ್ಯಾಂಡ್ ಇದೆ ಅಂತ. 12,000 ಎಕರೆ BGML ಲ್ಯಾಂಡ್ ನಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅಂತ. ಆ ಕಾರ್ಖಾನೆ ಬಂದ್ರೆ KGF ಮತ್ತೆ ಬಂಗಾರಪೇಟೆ ಮತ್ತೆ ಮುಳಬಾಗಿಲು ಜನತೆಗೆ ಉಪಯೋಗ ಆಗುತ್ತೆ ಅಂತ, ಯುವಕರಿಗೆ ಅದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ ಅಂತ ಇವತ್ತು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.